ಮಾಜಿ ಶಾಸಕರ ವಿರುದ್ಧ ಆಂದೋಲನ ಸಿದ್ಧಲಿಂಗ ಸ್ವಾಮೀಜಿ ಕಲಬುರಗಿಯಲ್ಲಿ ಕಿಡಿಕಾರಿದ್ದಾರೆ. 2 ವೀರಶೈವ ಮಹಾಸಭಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಕ್ಕೆ ಒಂದೊಂದು ಅಂತ. ಹಣವಂತರಿಗೆ ತೊಂದರೆ ಆದಾಗ ಮಾತ್ರ ಈ ವೀರಶೈವ ಮಹಾಸಭಾದವರು ಬೀದಿಗಿಳಿತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಜಿಲ್ಲೆಯ ಜಂಗಮ ಸಮಾಜದ ಬಗ್ಗೆ ಆಂದೋಲನಶ್ರೀ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕರಿಗೂ ಜೈ ಅಂತಾರೆ, ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಜೈ ಅಂತಾರೆ ಅಂತ ಜಂಗಮ ಸಮಾಜದ ವಿರುದ್ಧ ಆಂದೋಲನಶ್ರೀ ಅವರು ನಗರದ ಪತ್ರಿಕಾಭವನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕರ ವಿರುದ್ಧ ಖಾರವಾಗಿ ಹೇಳಿಕೆ ನೀಡಿದ್ದು ಬೆಂಬಲಿಗರು FIR ರದ್ದು ಮಾಡಿ ಅಂತಾರೆ. ಮಾಜಿ ಶಾಸಕರು 100 FIR ಆದರೂ ಕೂಡ ಬಗ್ಗಲ್ಲ ಅಂತಾರೆ ಎಂದು ಲೇವಡಿಯನ್ನು ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪತ್ರಕರ್ತ ಮಿತ್ರರೇ, ಇಂದಿನ ಸುದ್ದಿಗೋಷ್ಠಿಯನ್ನು ಪಾಳಾದ ಕಟ್ಟಿಮನೆ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಮೂರ್ತಿ ಶಿವಾಚಾರ್ಯರೊಂದಿಗೆ ನಾವು ನಡೆಸ್ತಾ ಇದ್ದೀವಿ. ವಿಷಯ ಇಷ್ಟೇ, ಇತ್ತೀಚೆಗೆ ಕಲಬುರಗಿಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ದಾಳಿ ಆಯಿತು. ಸುಮಾರು 160ಕ್ಕಿಂತಲೂ ಹೆಚ್ಚು ಜನರ ಮೇಲೆ, ಮುಸ್ಲಿಂ ಯುವಕರ ಮೇಲೆ ಕೇಸ್ ದಾಖಲಾಗಿತ್ತು. ಅದನ್ನು ಖಂಡಿಸಿ ಜೂನ್ 1ರಂದು ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಒಂದೆರಡು ಮಾತುಗಳನ್ನು ಆಡಿದರು. ಆಮೇಲೆ ಅದ ನಂತರ ಇಲ್ಲಿಯ ಕೆಲ ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ಕಾಂಗ್ರೆಸ್ ನೇತಾರರು ಅದನ್ನು ಖಂಡಿಸಿದರು. ಅದ್ರ ಜೊತೆಗೆ ನಮ್ಮ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಇದೆ. 2 ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲೆಗೆ ಒಂದಿದ್ರೆ ನಮ್ಮ ಕಲಬುರಗಿಗೆ 2, ಪಕ್ಷಕ್ಕೊಂದು, ಒಂದು ಕಾಂಗ್ರೆಸ್ಸಿಗೆ, ಇನ್ನೊಂದು BJPಗೆ. ಈ 2 ಲಿಂಗಾಯತ ಮಹಾಸಭಾಗಳು ತಮ್ಮ ತಮ್ಮ ನಾಯಕರಿಗೆ, ಶ್ರೀಮಂತ ಮಕ್ಕಳಿಗೆ, ಅಧಿಕಾರ ಇದ್ದವರಿಗೆ ಏನಾದರೂ ಬೇರೆಯವರಿಂದ ತೊಂದರೆ ಆದಾಗ ಇವರು ಬೀದಿಗಿಳಿತಾರೆ. ಇವರು ತಲೆ ಮೇಲೆ ಕೇಸರಿ ಶಲ್ಲೆ, ತಲೆ ಮೇಲೆ ಕೇಸರಿ ಟೋಪಿ, ಕೊರಳಲ್ಲಿ ಕೇಸರಿ ಶಲ್ಲೆ ಹಾಕ್ಕೊಂಡು ಬಂದು ರಸ್ತೆ ಮೇಲೆ ಕೂತ್ಕೊಳ್ತಾರೆ. ಅದ್ರ ಜೊತೆಗೆ ಇನ್ನೊಂದಿದೆ, ಜಂಗಮ ಸಮಾಜ. ಇವರು ಪ್ರಿಯಾಂಕಾ ಖರ್ಗೆ ಅವರಿಗೂ ಜೈ ಹಾಕ್ತಾರೆ. ಈ ಕಡೆ ಬಂದಾಗ ಮಾಜಿ ಶಾಸಕ ಅಪ್ಪುಗೌಡರಿಗೂ ಜೈ ಹಾಕ್ತಾರೆ. ಅದೇ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಏನಾದರೂ ಸಮಸ್ಯೆ ಆದರೆ ಈ 2 ಪಕ್ಷದವರಿಗೆ, ಅಂದರೆ ಈ ವೀರಶೈವ ಲಿಂಗಾಯತ ಸಭಾ ಮತ್ತು ಜಂಗಮ ಸಮಾಜದವರಿಗೆ ನಾವು ಬನ್ನಿ ಪ್ರತಿಭಟನೆ ಮಾಡೋಣ ಅಂತ. ನಂದಿಕೂರು ಮಲ್ಲಯ್ಯ ಸ್ವಾಮಿ ಒಂದು ಹಲ್ಲೆ ಪ್ರಕರಣದಲ್ಲಿ ಆಮೇಲೆ ಇವರು ಹೇಗಿದ್ದಾರೆ ಅಂದರೆ, ನಾವು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅವರು ಖರ್ಗೆ ಅವ್ರ ಕಡೆಯವರಿದ್ದರೆ ಇವರು ಪ್ರತಿಭಟನೆಗೆ ಬರೋದಿಲ್ಲ. ಇಂತಹ ದುಸ್ಥಿತಿ ಇವತ್ತು ನಮ್ಮ ಜಂಗಮ ಸಮಾಜ ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ನಾವು ನಿರಂತರವಾಗಿ ಕಾಣ್ತಾ ಇದ್ದೀವಿ. ಮತ್ತು ಹೇಳ್ತಾರೆ, ಈ ಎಲ್ಲ ಸಮಾಜದವರು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ರವ್ರ ಮೇಲೆ ಆದಂತಹ FIR ಅನ್ನು ರದ್ದು ಮಾಡಬೇಕು. FIR ಹಾಕ್ಸ್ಕೊಂಡಂಥ ಮಾಜಿ ಶಾಸಕರು ಹೇಳ್ತಾರೆ, ಇಂಥ 100 FIR ಆದ್ರೂ ನಾನು ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ನೀವು FIR ರದ್ದು ಮಾಡ್ರಿ ಅಂತ ರಸ್ತೆಗೆ ಯಾಕೆ ಇಳಿತೀರಿ? ಮಾತಾಡ್ತಾ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರದ್ದು ಪತ್ರಿಕಾಗೋಷ್ಠಿ ನಾನು ನೋಡಿದೆ.
ಟ್ರ್ಯಾಕೇ ಇರಲಿಲ್ಲ ಅವರು. ಇಲ್ಲಿಯ ಕಲಬುರಗಿಯಲ್ಲಿ ಗುಂಡಾಗಳಿದ್ದಾರೆ, ರೌಡಿಸಮ್ ಮಾಡ್ತಾ ಇದ್ದಾರೆ. ಮತ್ತು ಇವರ ಕಡೆ ಇಲ್ಲಿಯ ಜನಾಂಗದಿಂದ 1 ಲಕ್ಷ ಸಹಿ ಸಂಗ್ರಹ ಮಾಡ್ತೇವೆ. ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಅವ್ರಿಗೆ ಸಲ್ಲಿಸ್ತೀವಿ ಅಂತಾದರೂ ಹೇಳಬೇಕಲ್ಲ. ಅದು ಏನೂ ಹೇಳಲೇ ಇಲ್ಲ. ನಿಮ್ಮಲ್ಲಿ ಗೃಹ ಮಂತ್ರಿ ಖರ್ಗೆ ಅವರಿದ್ದಾರೆ, ನಮ್ಮಲ್ಲಿ ಉಕ್ಕಿನ ಮನುಷ್ಯ ಅಮಿತ್ ಶಾ ಅವರಿದ್ದಾರೆ. ಈಗ ನೆನಪಾಯ್ತಾ ನಿಮಗೆ ಅಮಿತ್ ಶಾ ಅವರು? ಡಿಸೆಂಬರ್ 2024ರಲ್ಲಿ ಇದೇ ಅಮಿತ್ ಶಾ ಅವರ ವಿರುದ್ಧ ರಾಜ್ಯ ಮತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟ ಆಯಿತು ಅವರ ವಿರುದ್ಧ. ಬಾಯಿಗೆ ಬಂದಾಗೆ ಅಮಿತ್ ಶಾ ಅವರನ್ನ ಟೀಕಿಸಿದರು. ನಾಲಿಗೆ ಮತ್ತು ತಲೆಯನ್ನು ಕತ್ತರಿಸಿ ತಂದವರಿಗೆ 1 ಕೋಟಿ ಬಹುಮಾನ ಘೋಷಣೆ ಮಾಡಿದರು. ಅವಾಗೇನು ಕ್ರಮ ತಗೊಂಡ್ರಿ ನೀವು? ಪೊಲೀಸ್ ಇಲಾಖೆ ಅಂತೂ ನಿಷ್ಕ್ರಿಯ ಆಗಿದೆ ಬಿಡ್ರಿ. ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೈದವರಿಗೆ ಮಾತ್ರ FIR ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ರಾಷ್ಟ್ರದ ಗೃಹ ಮಂತ್ರಿ ಅವರನ್ನು ಟೀಕಿಸಿದಂಥವ್ರಿಗೆ ಒಂದೇ ಒಂದು ಕ್ರಮ ಜರುಗಿಸಲಿಲ್ಲ. ಆದರೆ ನೀವು ಅವರ ಹೆಸರು ಹೇಳಿಕೊಂಡು ಚುನಾವಣೆಗೆ ಹೋಗುವಂಥವರು, ಅವರ ಹೆಸರು ಹೇಳಿಕೊಂಡು ಜಂಬಾ ಕೊಚ್ಕೊಳ್ಳುವಂಥವರು, ಅಮಿತ್ ಶಾ ಅವರನ್ನು ವಾಚಾಮಗೋಚರವಾಗಿ ಟೀಕಿಸಿದವರ ವಿರುದ್ಧ ಒಂದೇ ಒಂದು ಕ್ರಮ ತೆಗೆದುಕೊಳ್ಳಲಿಕ್ಕೆ ನೀವು ಸಿದ್ಧರಾಗಲಿಲ್ಲ. ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರಿಗೆ ಅವಾಚ್ಯ ಶಬ್ದದಿಂದ ಫೇಸ್ಬುಕ್ನಲ್ಲಿ ನಿಂದಿಸಿದರು. ಬೂಟಿಂದ ಹೊಡೀರಿ ಅಂತ ಹೇಳಿದರು. ಅವರನ್ನು ನಿಮ್ಮ ಮನೆಗೆ ಕರ್ಕೊಂಡು ಕುರ್ಚಿ ಹಾಕಿ ಕೂಡಿಸಿ ಅವರಿಂದ ನೀವು ಮಾಲೆ ಹಾಕಿಸ್ಕೊಡ್ತೀರಿ. ಇದ್ಯಾವ ಬದ್ಧತೆ ರೀ ನಿಮ್ಮದು?